ಕೆಲ ದಿನಗಳ ಹಿಂದಷ್ಟೇ ಯಶವಂತಪುರ ಫ್ಲೈಓವರ್ ಮೇಲಿಂದ ಕಾರೊಂದು ಪಲ್ಟಿಯಾಗಿ ಕೆಳಗೆ ಬಿದ್ದು ಯುವಕ ಸಾವನ್ನಪ್ಪಿದ. ಈ ಬೆನ್ನಲ್ಲೇ ಈ ಸಂಚಾರಿ ತಜ್ಞರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಯಶವಂತಪುರ ಫ್ಲೈಓವರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ಯಶವಂತಪುರ ಫ್ಲೈಓವರ್ ಡೇಂಜರ್, ತಡೆಗೋಡೆ ಹಾಕದಿದ್ರೆ ಅಪಾಯ ಫಿಕ್ಸ್. ಸಂಚಾರಿ ತಜ್ಞರಿಂದ ಆತಂಕಕಾರಿ ಮಾಹಿತಿ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮೇಲ್ಸೇತುವೆಯೇ ಈ ಯಶವಂತಪುರ ಫ್ಲೈಓವರ್. ಇದೀಗ ಈ ಮೇಲ್ಸೇತುವೆ ಡೇಂಜರಸ್ ಫ್ಲೈಓವರ್ ಎಂಬ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಸೆಪ್ಟೆಂಬರ್ 3ರ ಮುಂಜಾನೆ ಕಾರು ಪಲ್ಟಿಯಾಗಿ ಇದೇ ಯಶವಂತಪುರ ಫ್ಲೈಓವರ್ ಮೇಲಿಂದ ಕೆಳಗೆ ಬಿದ್ದು ಶಬರೀಶ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಇನ್ನು ಪದೇ ಪದೇ ಈ ಭಾಗದಲ್ಲಿ ಅಪಘಾತವಾಗ್ತಿರೋದಕ್ಕೆ ಕಾರಣವೇನು ಅನ್ನೋದ್ರ ಬಗ್ಗೆ ಸಂಚಾರಿ ತಜ್ಞರು ಹೇಳಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಫ್ಲೈಓವರ್ ಮೇಲಿನ ಕರ್ವ್ ಚಿಕ್ಕದಾಗಿದ್ದು ತಡೆಗೋಡೆಯ ಎತ್ತರವೂ ಕಡಿಮೆ ಇದೆ. ಅತಿ ವೇಗವಾಗಿ ಬಂದ್ರೆ ತಿರುವು ಪಡೆಯುವ ಭಾಗ ಚಿಕ್ಕದಾಗಿ ಇರೋದ್ರಿಂದ ತಡೆಗೋಡೆಗೆ ಗುದ್ದಿ ಕೆಳಗೆ ವಾಹನಗಳು ಬೀಳುತ್ತವೆ. ಹೀಗಾಗಿ ತಡೆಗೋಡೆ ಎತ್ತರವನ್ನ ಹೆಚ್ಚಿಸಬೇಕು ಅಂತಿದ್ದಾರೆ ಸಂಚಾರಿ ತಜ್ಞರು. ಏನಾಗಿದೆ, 2 ರೋಡ್ ಬರುತ್ತೆ, ಅದ್ರ ಪರ್ಪೆಂಡಿಕ್ಯುಲರ್ ಹತ್ರ ಏನಾಗುತ್ತೆ ಅಂತಂದರೆ 90 ಡಿಗ್ರೀಸಲ್ಲಿ ಇದೆ. ಅದು ಆ ಕರುವು ಏನಾಗುತ್ತೆ, ಕರುವು ಸಖತ್ ದೊಡ್ಡ ಕರುವು ಇರಬೇಕು ಯಾವಲ್ಲೂ. ಆ ಸ್ಪೀಡ್ ಜಾಸ್ತಿ ಆದಾಗ ಏನಾಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಒಂದಿರುತ್ತೆ, ಆ ಫೋರ್ಸ್ ಹೊರಗಡೆ ಎಳೆಯುತ್ತೆ. ಅದು ಬಂದು ಆಕ್ಸಿಡೆಂಟ್ ಆಗೋದು ಸರ್ವೇ ಸಾಮಾನ್ಯ ಅದು. ಸೊ ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ಜನರಲ್ಲಾಗಿ ಈ ಕರುವುಗಳಲ್ಲಿ ಸೂಪರ್ ಎಲಿವೇಷನ್ ಅಂತ ಕೊಡ್ತೀವಿ ನಾವು. ಅದು ಬಿಟ್ಟರೆ ಕರ್ವ್ ರೇಡಿಯಸ್ನ ಜಾಸ್ತಿ ಮಾಡಬೇಕು. ಸೊ ಬಟ್ ಅದನ್ನು ಜಾಸ್ತಿ ಮಾಡಿದರೆ ವೆಹಿಕಲ್ ಒಳಗಡೆನೇ ಇರ್ತಿತ್ತು, ಜಂಪ್ ಹೊರಗಡೆ ಕಾಂಪೌಂಡ್ಗೆ ಅದು ಪ್ಯಾರಾಪೆಟ್ ವಾಲಕ್ಕೆ ಬಿದ್ದು ಹೊರಗಡೆ ಬರೋ ಅವಶ್ಯಕತೆ ಇದೆ. ಇನ್ನು ಐಐಎಸ್ಸಿ ತಜ್ಞರು ಕೂಡ ಯಶವಂತಪುರ ಫ್ಲೈಓವರ್ ಬಗ್ಗೆ ಅಧ್ಯಯನ ನಡೆಸಿ ಅದರ ಎತ್ತರವನ್ನ ಹೆಚ್ಚಿಸಬೇಕು ಎಂದು ಅಭಿಪ್ರಾಯ ತಿಳಿಸಿದ್ದಾರೆ. ಸದ್ಯಕ್ಕೆ ಫ್ಲೈಓವರ್ ಎತ್ತರ ಕಷ್ಟದ ಕೆಲಸ, ಆದರೆ ಗುಣಮಟ್ಟದ ರೂಪದಲ್ಲಿ ಗಟ್ಟಿಯಾಗಿ ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು. ಇದರಿಂದ ಮುಂದೆ ಆಗುವ ಅಪಾಯಗಳನ್ನ ತಪ್ಪಿಸಬೇಕು ಅಂತಿದ್ದಾರೆ. ಅಂದರೆ ಇದನ್ನು ಇಮಿಡಿಯೇಟಾಗಿ ಎಚ್ಚರಿಸ್ಕೊಂಡು ರೀಇನ್ಫೋರ್ಸ್ಮೆಂಟ್ ತಿಕ್ಕಾಗಿರೋದು ಗೋಡೆ ಕಟ್ಟಿ ರೀಇನ್ಫೋರ್ಸ್ಮೆಂಟ್ ಬಾರೆಲ್ಲ ಕೊಟ್ಟು ತಡ್ಕೊಳ್ಳೋ ಶಕ್ತಿ ಅಂತಂತ ಇದನ್ನು ಮಾಡ್ಕೋಬೇಕು. ಅದು ಮಾಡಿದ್ರೆ ಆಗುತ್ತದೆ. ಒಂದು ತಡೆಗೋಡೆಯಲ್ಲಿ ರೀಇನ್ಫೋರ್ಸ್ಮೆಂಟ್ ಮಾಡಿ ತಿಕ್ಕಾಗಿ ಕಟ್ಟಿ ತಡ್ಕೊಳ್ಳೋ ಶಕ್ತಿ ಮಾಡಬೇಕು ಸ್ಪೀಡ್ಗೆ. ಒಂದು ಎರಡನೇದು ಸ್ಪೀಡ್ಗಳನ್ನ ಕಮ್ಮಿ ಮಾಡ್ಕೋಬೇಕು. ಸಾಕಷ್ಟು ಬೋರ್ಡ್ ಹಾಕಿ ಸ್ಲಿಪ್ ಅಂದ್ರೆ ಹಂಪ್ಗಳ ಕಟ್ಬಿಟ್ಟು IASನಲ್ಲಿ ಏನಾಗಿದೆ, ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಇಲ್ಲ ಅಲ್ಲಿ. ಸೊ ಇದೊಂದು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಡೋಂಥ ಅಪಘಾತ ಅಂತ. ಅತಿ ಹೆಚ್ಚು ವಾಹನಗಳು ಓಡಾಡೋ ಯಶವಂತಪುರ ಫ್ಲೈಓವರ್ನನ್ನ ಸರಿಪಡಿಸಬೇಕಿದೆ. ರಾತ್ರಿ ವೇಳೆ ಅತಿ ವೇಗವಾಗಿ ಹೋಗ್ತಾರೆ, ಅಪಘಾತ ಆಗ್ತಿವೆ. ಹೀಗಾಗಿ ತಡೆಗೋಡೆ ನಿರ್ಮಾಣ ಮಾಡುವಂತದ್ದು ಆಗುತ್ತಾ ಕಾದು ನೋಡಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.